ಟ್ರೈನ್ ನಂಬರ್ 22691 ಟೈಟಲ್ ತಮ್ಮಲ್ಲಿ ನೋಡಿರ್ತೀರಿ ನೀವು. ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ರಾಜಧಾನಿ ಎಕ್ಸ್ಪ್ರೆಸ್ದಾಗ. ಸೊ ನೋಡ್ರಿ, ಕರ್ನಾಟಕ ಎಕ್ಸ್ಪ್ರೆಸ್ದ ಶಂಟಿಂಗ್ ಆಗತೈತಿ. WDP 4D ಶಂಟ್ ಮಾಡೋದೈತಿ. ನೆಕ್ಸ್ಟ್ ಇನ್ನೂ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹಾಕ್ತಾರಂತ. ಸೊ ಇದು ಡೆಲ್ಲಿಗೆ ಹೋಗೋದೈತಿ ಟ್ರೈನ್. ಜನ್ರೇಟರ್ ಕಾರಿಂದ ಹೆಂಗೆ ಹೋಗಿ ಬರೋದೈತೆ ನೋಡ್ರಿ ಇದನ್ನು. ಇಲ್ಲಿ ನೋಡ್ರಿ, ರಾಣಿ ಚೆನ್ನಮ್ಮ ಶಂಟಿಂಗ್ ಆಗ್ತೈತೆ. ಸಾಂಗ್ಲಿ ಬೆಂಗಳೂರು ರಾಣಿ ಚೆನ್ನಮ್ಮ ಮತ್ತು ಇದು ಬೆಳಗಾವಿ ಸೂಪರ್ ಫಾಸ್ಟ್ ಜೊತೆಗೆ ರೇಕ್ ಶೇರಿಂಗ್ ಐತಿದೆ ಈ ರೇಕಿಂದ. ಪ್ಲಾಟ್ಫಾರ್ಮ್ 5ದಾಗ ವಿಜಯವಾಡದ P7 ಅದಕ್ಕೆ ಲಿಂಕ್ ಆಗಿರೋದು ಕಾಸರಗೋಡ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಐತಿ. ಇದಕ್ಕೆ ಆ್ಯಕ್ಚುಲಿ ಸಿಗ್ನಲ್ ಕ್ಲಿಯರ್ ಆಗೈತಿ, ಇನ್ನೇನು ಡಿಪಾರ್ಟ್ ಆಕತ್ತಿದ್ದು. ಈಗ ನಾ ಅದನ್ರಿ ಪ್ಲಾಟ್ಫಾರ್ಮ್ ನಂಬರ್ 10ದಾಗ. ಇಲ್ಲಿ ಇದಕ್ಕೆ ಈಗ ಜಸ್ಟ್ ಇದು ಹೋಗೈತಿ, ಜನಶತಾಬ್ದಿ ಎಕ್ಸ್ಪ್ರೆಸ್ ಹೋಗೈತಿ. ನಮ್ಮ ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್ 12089 ಜನಶತಾಬ್ದಿ ಎಕ್ಸ್ಪ್ರೆಸ್ ಹೋಗೈತಿ ಇಲ್ಲಿಂದ. ನೆಕ್ಸ್ಟ್ ಈಗ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಬರುತ್ತೆ. ಗೋಲ್ ಗುಂಬಜ್ ಆದಮೇಲೆ ಇಲ್ಲ ಐತಲ್ಲ, ನಿಮ್ಗೆ ನೋಡ್ಬೋದು ಪಂಚಗಂಗಾ WDP 4D ಐತಲ್ಲ, ಇಲ್ಲಿ ಪಂಚಗಂಗಾ ಎಕ್ಸ್ಪ್ರೆಸ್ ಬರುತ್ತೆ. ಆ್ಯಂಡ್ ಪಂಚಗಂಗಾ ಎಕ್ಸ್ಪ್ರೆಸ್ದಾಗೂ ನಾನು ವ್ಲಾಗ್ ಮಾಡ್ಬೇಕಂತ. ಯಾಕಂದರೆ ಡೀಸೆಲ್ ಲೋಕೋಮೋಟಿವ್ ಎಂಡ್ ಟು ಎಂಡ್ ಇರೋದು ಭಾಳ ಕಡಿಮೆ ರೂಟ್ದಾಗ. ಅದ್ರಾಗ ಇದು ಒಂದು ರೂಟ್ ಹೌದು ಪಂಚಗಂಗಾ ಎಕ್ಸ್ಪ್ರೆಸ್ದ. ಇದ್ರದ್ದು ವ್ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ, ಭಾಳ ಲಘುನ ಮಾಡ್ತೀನಂತ. ಆ್ಯಂಡ್ ಈಗ ಇದು ಗೋಲ್ ಗುಂಬಜ್ ಬರ್ತೈತಿ. ಗೋಲ್ ಗುಂಬಜ್ ಆದಮೇಲೆ ನೆಕ್ಸ್ಟ್ ಪಂಚಗಂಗಾ ಹಾಕ್ತಾರೆ. 16595 ಪಂಚಗಂಗಾ ಅದು ನಂಬರ. ಆಮೇಲೆ ಇಲ್ಲ ಐತೆ ನೋಡಿರಿ ನಮ್ಮದು ರಾಜಧಾನಿ 22691. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನೀವು ನೋಡ್ತಾ ಇರಿ ಟ್ರಾವ್ ಟಾಪ್ಸ್ ಆ್ಯಂಡ್ ಐ ಆಮ್ ಹೇಮಂತ್ ಎಮ್ ಯಾದವ್. ಲಾಂಗ್ ಟೈಮ್ ನೋಸಿ ಅಂತೀರಣ್ಣ. ಹೌದ್ರಿ, ಭಾಳ ಸಗೈತೆ ವ್ಲಾಗ್ ಬಂದಿರಲಿಲ್ಲ ನಂದು. ಯಾಕಂದ್ರೆ ಇತ್ತೀಚೆಗೆ ಕಾಲೇಜ್ ಸ್ಟಡೀಸ್ ಅಂತ ಸ್ವಲ್ಪ ಬ್ಯುಸಿ ಇದೆ. ಬಟ್ ಇನ್ಮೇಲೆ ವ್ಲಾಗ್ ಹಾಕ್ತೀನಿ. ಆ್ಯಕ್ಚುಲಿ ವ್ಲಾಗ್ ಮಾಡಿರೋದಾವ, ಎಡಿಟ್ ಮಾಡೋದೈತಿ. ಎಡಿಟ್ ಮಾಡಿ ಹಾಕ್ತೀನಂತ ಇನ್ಮೇಲೆ ಡೈಲಿ ಅಂತಲ್ಲ, ಬಟ್ ಕನ್ಸಿಸ್ಟೆಂಟಾಗಿ ಹಾಕ್ತೀನಂತ ವ್ಲಾಗ್ಸ್. ಸೊ ನಾನೀಗ ಅದನ್ನು ರೀ KSR ಬೆಂಗಳೂರು ಸ್ಟೇಷನ್ದಾಗ, ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಾಗ. ಇಲ್ಲಿ ಮೆಮು ಹೊಂಟದೆ. ಆ್ಯಂಡ್ ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ. ನಮ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ ಬರ್ತೈತಿ. ಆಮೇಲೆ ಈ ಟ್ರೈನ್ ಏನಲ್ಲ ಇಲ್ಲಿನ ಸ್ಟಾರ್ಟ್ ಆಗೋದು. ಸೊ ಇದ್ರದ್ದು ರೇಕ್ ಯಾವ್ದಾದ್ರು ಪಿಟ್ ಲೈನ್ದಾಗ ಇರ್ತಿದೆ, ಅದಾದ್ಮೇಲೆ ಬರುತ್ತೆ ಈ ಕಡೆ. ತೋರಿಸ್ತಾನಂತ ಈ ಕಡೆ ಶಂಟಿಂಗ್ ಆದ್ಮೇಲೆ. ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ. ಹೌದ್ರಿ, ನಾನು ಇವತ್ತು ಟ್ರಾವೆಲ್ ಮಾಡತ್ತೀನಿ ಟ್ರೈನ್ ನಂಬರ್ 22691 22691 ಬೆಂಗಳೂರಿಂದ ಹಜರತ್ ನಿಜಾಮುದ್ದೀನ್ಗೆ ಹೋಗುವಂಥ ರಾಜಧಾನಿ. ಅಂದ್ರೆ ನಾವು ಟ್ರಾವೆಲ್ ಮಾಡತ್ತೇವ್ರಿ ನಮ್ಮ ರಾಜ್ಯ ರಾಜಧಾನಿಯಿಂದ ನಮ್ಮ ರಾಷ್ಟ್ರ ರಾಜಧಾನಿ ಹೋಗುವಂಥ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್ದಾಗ. ಆ್ಯಂಡ್ ಈ ಟ್ರೈನ್ ಆಯ್ತಲ್ರಿ ಇಂಡಿಯಾದಾಗ ಫುಲ್ ಒನ್ ಆಫ್ ದಿ ಹೈಯೆಸ್ಟ್ ರೆವೆನ್ಯೂ ಜನರೇಟಿಂಗ್ ಟ್ರೈನ್. ಫೈನಾನ್ಷಿಯಲ್ ಇಯರ್ 2023 ಮತ್ತು ಫೈನಾನ್ಷಿಯಲ್ ಇಯರ್ 2022 ಮತ್ತು 2023ದಾಗ ಆಲ್ಮೋಸ್ಟ್ 176 crores ಜನ್ರೇಟ್ ಆಗೈತಿ ರೆವೆನ್ಯೂ ಇದೊಂದೇ ಟ್ರೈನಿಂದ. ಸೊ ಇಂಡಿಯಾದಾಗ ಹೈಯೆಸ್ಟ್ ರೆವೆನ್ಯೂ ಜನರೇಟಿಂಗ್ ಟ್ರೈನ್ ಇದೆ. ಆ್ಯಂಡ್ ರಾಜಧಾನಿ ಈಸ್ ಅ ಪ್ರೀಮಿಯಮ್ ಟ್ರೈನ್. ನಿಮಗೆ ಆಲ್ರೆಡಿ ಹೇಳ್ದಂಗೆ ನಾನು ಇದರ ಒಂದು ನಾನ್ AC ಕೋಚ್ ಇರೋಂಗಿಲ್ಲ, ಪೂರಾ AC ಇರ್ತೈತಿ. ಆಮೇಲೆ ಆನ್ ಬೋರ್ಡ್ ಮೀಲ್ಸ್ ಇರ್ತಾವೆ. ಅಂದರೆ ನೀವು ಆಪ್ಟ್ ಮಾಡಿದ್ರೆ ಕೊಡ್ತಾರೆ. ಇದ್ರಾಗ ನಿಮ್ಗೆ ಜೈನ್ ಮೀಲ್ಸ್, ನಾನ್ ವೆಜ್ ಎಲ್ಲ ಸಿಗ್ತಾವೆ. ನಿಮ್ಗೆ ಹೇಳ್ತಂತ ವೀಡಿಯೋದ ಹಂಗೆ ವೀಡಿಯೋ ಮುಂದೆ ಹೋಗ್ತಾ ಎಲ್ಲ ಹೇಳ್ತಂತ. ಸೊ ಬರ್ರಿ ನೋಡೋಣಂತ. ಇನ್ಯಾಕೆ ತಡ ಮಾಡೋದು, ಬರ್ರಿ ಚಲೋ ಮಾಡೋಣ ನಮ್ಮ ವ್ಲಾಗ್ನ. ಫುಲ್ ಗೋಲ್ಡನ್ ಅವರ್ ಬ್ಲಿಸ್ KSRದಾಗ. ಸೊ ಈಗ ನಾನು ಪ್ಲ್ಯಾಟ್ಫಾರ್ಮ್ 8ಗೆ ಹೊಂಟನಿ. ಪ್ಲ್ಯಾಟ್ಫಾರ್ಮ್ 1ಇಂದ ವೇಟಿಂಗ್ ಹಾಲ್ದಾಗಿದ್ವಿ. ಆ್ಯಕ್ಚುಲಿ ಜನರಲ್ ವೇಟಿಂಗ್ ಹಾಲ್ದಾಗ ಜನ ಅಂತೂ ಭಾಳ ಇದ್ರೆ. ಫುಲ್ ಎಲ್ಲ ಚಾರ್ಜಿಂಗ್ ಪೋರ್ಟಿಗೆ ಹೊಡೆದಾಟ ನೋಡ್ರಿ ಇಲ್ಲಿ. ಈಗ ನೋಡೋಣ ಅಂತ ಬರ್ರಿ, ನಮ್ದು ಏನೋ ರೇಕ್ ಬಂದತ್ತೋ ಇಲ್ಲೋ ಚೆಕ್ ಮಾಡೋಣ ಅಂತ. ಸೊ ಆ್ಯಕ್ಚುಲಿ ನಾನು ಪಂಚಗಂಗಾ ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 10 ಹೋಗತ್ತೆ ಅಂತ ಹೇಳಿದೆ. ಸೊ ಇಟ್ ವಾಸ್ ಅ ಮಿಸ್ಟೇಕ್ ಆ್ಯಕ್ಚುಲಿ. ನೋಡ್ರಿ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 8ದಾಗ ಐತಿ.
6:50 ಡಿಪಾರ್ಚರ್ ರೇಟ್ ಇರೋದು 16595. ಸೊ ಇದು ಹೋಗ್ತಿದ್ದಂಗೆ ಇದರಿಂದ ಹಾಕ್ತಾರೆ ನಮ್ದು ರಾಜಧಾನಿ ರೇಖ ನೋಡೋಣ ಅಂತ ಬರ್ರಿ. 8 ನಿಮಿಷ ಆಗೈತೆ ರೀ ನಮ್ದು ರಾಜಧಾನಿದು ರೇಕ್ ಸೆಂಟಿಂಗ್ ಆಗ್ತೈತೆ ನೋಡ್ರಿ ಇಲ್ಲಿ. ಈ ಟ್ರೈನ್ ಐತಲ್ರಿ ಪೂರಾ ಪ್ರೀಮಿಯಂ ಟ್ರೈನ್ ಐತಿ. ಇದ್ರಾಗ ಒಂದು ನಾನ್ ಎ ಸಿ ಕೋಚ್ ಇಲ್ಲ. ಸೊ ಇದ್ರಾಗ 11 3-ಟರ್ ಎ ಸಿ ಕೋಚ್, 5 2-ಟರ್ ಎ ಸಿ ಮತ್ತು 1 ಫಸ್ಟ್ ಕ್ಲಾಸ್ ಎ ಸಿ ಇರ್ತೈತೆ. ಸೊ ನಮ್ಮ ರಾಜಧಾನಿಗೆ ಕಾನ್ಪುರದ P7 ಲಿಂಕ್ ಐತ್ರಿ 39516 ಲೋಕೋ ನಂಬರ್. ಆ್ಯಂಡ್ ಇಲ್ಲಿ ಲಗೇಜ್ ಲೋಡ್ ಆಗ್ತದೆ. ನಮಗೆ ಈ ಟ್ರೈನ್ದು ಟಿಕೆಟ್ ಸಿಕ್ಕಿದ್ದು ಲಕ್ ಅಂತ ಹೇಳ್ಬೋದು ರೀ. ಯಾಕಂದ್ರೆ ಇತ್ತೀಚೆಗೆ ಫ್ಲೈಟ್ ಇನ್ಸಿಡೆಂಟ್ ಕೂಡ ಭಾಳ ಆಗತ್ತೆ. ಫ್ಲೈಟಿನ ಸ್ವಲ್ಪ ಸೀನ್ ಐತಲ್ಲ. ಸೊ ಹಾಗಾಗಿ ಇದು ಭಾಳ ಡಿಮ್ಯಾಂಡ್ದಾಗೈತಿ ಟ್ರೈನ್. ಫ್ಲೈಟ್ ಬಿಟ್ಟರೆ ನೆಕ್ಸ್ಟ್ ಇದೇ ಟ್ರೈನ್ ಆ್ಯಕ್ಚುಲಿ ಎಲ್ಲೂ ಹಿಂಗೆ ನಾನ್ ಸ್ಟಾಪ್ ಹೊಡಿತೈತೆ ಟ್ರೈನ್. ಪ್ರಯಾರಿಟಿ ಮಸ್ತ್ ಐತಿ ಟ್ರೈನಿಗೆ. ಸೊ ಹಾಗಾಗಿ ಇದು ಪ್ರಯಾರಿಟಿ ಜಾಸ್ತಿ ಐತಿ. ಇದಕ್ಕೆ ವೇಟಿಂಗ್ ಲಿಸ್ಟು ಹೆವಿ ಬಂದಿದ್ವು. ಆಮೇಲೆ ನಮ್ದು ಟಿಕೆಟ್ ಬುಕ್ಕಿಂಗಿಂದ ಏನು ಕತೆ ಐತೆ ಅದನ್ನು ಹೇಳ್ತೀನಿ ಅಂತ ನಿಮ್ಗೆ. ನೋಡ್ತೀರಿ ವಿಡಿಯೋ ತೋರಿಸ್ ನೆಕ್ಸ್ಟ್ ಹೇಳ್ತೀನಿ ಅಂತ ನಿಮ್ಗೆ ಇದರ ವಿಡಿಯೋದಾಗ. ನೋಡಿರಿ ನೀವು ಆ್ಯಕ್ಚುಲಿ ಆರೆಂಜ್ ಕಾಣಿಸೈತಲ್ಲ ನಮ್ದು ಇದು ಸಿಗ್ನಲ್ ಕ್ಲಿಯರ್ ಆಗೈತೆ. ನಮ್ಮ ಸಿಗ್ನಲ್ ಆ್ಯಕ್ಚುಲಿ ಇನ್ನೂ 3 ನಿಮಿಷ ಐತಿ 7:57 ಟೈಮ್. ಸೊ ಹಾಗಾಗಿ ಇನ್ನೂ ವೇಟ್ ಮಾಡತ್ತೇವೆ. ಡಿಪಾರ್ಟ್ ಆಗಿಲ್ಲ ನಮ್ಮ ಟ್ರೈನ್. ಇಲ್ಲಿ ಹಿಂದೆ ನೋಡ್ರಿ ಗಾರ್ಡರ್ ಗ್ರೀನ್ ಸಿಗ್ನಲ್ ತೋರಿಸತ್ತಾರ. ಶಾರ್ಪ್ 8 o'clock ಡಿಪಾರ್ಚರ್ ಆಗೈತಿ. ಆ್ಯಂಡ್ ಡಿಪಾರ್ಚರ್ ಹಾಂಕ್ ಐತಿ ನೋಡ್ರಿ. PLP ಅವರು ಗ್ರೀನ್ ಸಿಗ್ನಲ್ ತೋರಿಸತ್ತಾರ ಮುಂದಿನ. ಶಾರ್ಪ್ 8 o'clock ಡಿಪಾರ್ಚರ್ ಆಗ್ತೈತೆ ನೋಡ್ರಿ ನಮ್ದು ರಾಜಧಾನಿ 22691 KSR ಬೆಂಗಳೂರು ಟು ಹಜರತ್ ನಿಜಾಮುದ್ದೀನ್ ರಾಜಧಾನಿ ಎಕ್ಸ್ಪ್ರೆಸ್. ಪ್ಲ್ಯಾಟ್ಫಾರ್ಮ್ 8ಇಂದ ನಮ್ಮ ರಾಜಧಾನಿ ಡಿಪಾರ್ಟ್ ಆಗ್ತೈತಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಜರ್ನಿ. ನೋಡೋಣ. ನಾವಂತೂ ಫುಲ್ ಎಕ್ಸೈಟೆಡ್ ಅದೀನಿ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತಂದು. ನಾನು ಲಿಟ್ರಲಿ 3 ತಾಸು ಲಘು ಬಂದಿದೆ ಸ್ಟೇಷನಿಗೆ. ಬೇರೆ ಇದೆಲ್ಲ ಟ್ರೈನ್ಸ್ ಸ್ಪಾಟ್ ಮಾಡಿ ಇದನ್ನು ನೋಡಿ ಹೋಗೋಣ ಅಂತಂದು. ಸೊ ಈಗ ಜಸ್ಟ್ ನಮಗೆ ಬೆಡ್ರೋಲ್ ಕೊಟ್ರಿ. 2 ವೈಟ್ ಕಲರ್ ಬೆಡ್ಶೀಟ್, 1 ಟವಲ್, ಹ್ಯಾಂಡ್ ಟವಲ್. ಅವ್ರು ಆ್ಯಕ್ಚುಲಿ ಕೇಳಿದಾರೆ ನಿಮಗೆ ಹ್ಯಾಂಡ್ ಟವಲ್ ಐತಿ ಚೆಕ್ ಮಾಡಿರಿ ಮತ್ತು ಆಮೇಲೆ ನೀವು ಕೇಳ್ಬೇಡ್ರಿ. ಈಗ ಇದ್ರೆ ಈಗ ಎಲ್ಲ ರಿವ್ಯೂ ಕೊಡ್ತೀವಿ ಆಮೇಲೆ ಕೇಳ್ಬೇಡ್ರಿ ಅಂತ ಹೇಳ್ಯಾರ. ಆ್ಯಂಡ್ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ ಅಂತೂ ಆಗಲ್ಲ ಇಟ್ಟು ಹೋಗಿದ್ರೆ. ನಾರ್ಮಲ್ ನಾವು ಹತ್ಬೇಕಾಗಿತ್ತು. ಆ್ಯಂಡ್ ನನ್ನ ಫ್ರೆಂಡ್ ಸಾತ್ವಿಕ್ ಅಂತಂದೆ ಇನ್ನೂ ಬರತ್ತಾನೆ ಇವತ್ತು ನನ್ನ ಜೊತೆ ಡೆಲ್ಲಿ ತನಕ. ಸೊ ನಮ್ಮ ಟ್ರೈನ್ ಈಗ ಯಶವಂತಪುರ ಎಂಟ್ರ್ ಆಗ್ತೈತೆ. ಬಟ್ ಈ ಟ್ರೈನ್ದು ಸ್ಟಾಪ್ ಇಲ್ಲ ಇಲ್ಲಿ. ಇದು ಹೆಂಗಪ್ಪ ಅಂದ್ರೆ ನಮ್ದು ಬೆಂಗಳೂರು KSR ಬೆಂಗಳೂರು ಬಿಡ್ತಿದ್ದಾಗ ಸೀದಾ ನೆಕ್ಸ್ಟ್ ಸ್ಟಾಪ್ ಇರೋದು ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂದಾಗ ಪುಟ್ಪರ್ತಿ ಅಂತಲೂ ಕರೀತಾರೆ. ಅಂದ್ರೆ ಅಲ್ಲಿಂದ ಹತ್ತಿರ ಆ್ಯಕ್ಚುಲಿ ಪುಟ್ಪರ್ತಿ. ಸೊ ನೆಕ್ಸ್ಟ್ ಸ್ಟಾಪ್ ಇರೋದು ನಮ್ದು ಅಲ್ಲಿ ತನಕ ಎಲ್ಲೂ ಸ್ಟಾಪ್ ಇಲ್ಲ. ಬಟ್ ಇಲ್ಲಿ ಯಶವಂತಪುರ ಔಡರ್ದಾಗ ನಿಲ್ಸಿದ್ರು ಆ್ಯಕ್ಚುಲಿ. ನಮ್ಮ RCD ಅವ್ರು ಲಾಕ್ದಾಗ ಐತಲ್ಲ ಸೇಮ್ ಹಂಗೆ ನಿಲ್ಸಿದ್ರು. ಹಾಸನ್ ಸೋಲಾಪುರ ಐತೆ ನೋಡ್ರಿ ಇಲ್ಲಿ. ಇದು ನಮ್ಮ ಹಿಂದೆ ಬರ್ತೈತಿ. ಟಫ್ ಕಾಂಪಿಟೇಷನ್ ನಮ್ಗೆ ಇದಕ್ಕೆ, ನಮಗೂ ಮತ್ತು ಇದಕ್ಕೆ 37672 KGM P7 ಲಿಂಕ್ ಆಗೈತೆ ಇದಕ್ಕೆ. ಆ್ಯಂಡ್ ಇಲ್ಲೊಂದು ಐತೆ ನೋಡಿರಿ 39158 P7 ಐತಿ. ಸೊ ಯಶವಂತಪುರಿಂದ ಡಿಪಾರ್ಟ್ ಆಗತ್ತೇವೆ ನಾವು. ಈಗ ರೈಲ್ ನೀರು ವಾಟರ್ ಬಾಟಲ್ ಕೊಟ್ರೆ 15 ರೂಪಾಯಿ ಐತಿ. ಈಗ 15 ರೂಪಾಯಿ 14 ರೂಪಾಯಿ ಆಗೈತೆ ರೀ. ಈಗ 15 ಇದ್ದಿದ್ದು 14 ಆಗೈತಿ. ಸೊ ನಂಗೊಂದು ಬಾಟ್ಲ ಆ್ಯಂಡ್ ನಮ್ಮ ಫ್ರೆಂಡಿಗೆ ಒಂದು ಬಾಟ್ಲ. ನಾವು ಸ್ಟೇಷನ್ದಾಗ ಒಂದು ಬಾಟ್ಲು ತೊಗೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಅದ ಊಟದ ಆರ್ಡರ್ ತೊಗೊಳಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ. ಈಗ ರಾತ್ರಿಗಂತೂ 1 ವೆಜ್ 1 ನಾನ್ ವೆಜ್ ಹೇಳೀವಿ. ನಾ ವೆಜಿಟೇರಿಯನ್, ಅವನ ನಾನ್ ವೆಜ್ ತಿಂತ ನನ್ನ ಫ್ರೆಂಡ್. ಎರಡರದ್ದು ರಿವ್ಯೂ ಹೇಳ್ತೀನಿ ಅಂತ ನಿಮಗೆ. ಆ್ಯಂಡ್ ಬೆಳಗ್ಗೆ ನಾನ್ ವೆಜ್ದಾಗ ಆಮ್ಲೆಟ್ ಇರ್ತಂತ. ಸೊ ನಾನು ಎಗ್ ತಿಂತಾನೆ, ಹಾಗಾಗಿ 2 ನಾನ್ ವೆಜ್ ಹೇಳೇವಿ. ಅವನು ಎಗ್ ಇರಲಿ ಅಂತಂದ. ಸೊ 2 ನಾನ್ ವೆಜ್ ತೊಗೊಂಡೇವಿ. ಸೊ ಊಟಕ್ಕೆ ಕೊಟ್ಟರೆ ನಮಗೀಗ ನಂದು ವೆಜ್ ಬಂದೈತೆ ವೆಜ್ ಮೇಲೆ. ಅವನ ನಾನ್ ವೆಜ್ ಇನ್ನೂ ಬಂದಿಲ್ಲ. ಸೊ ನಮ್ಗೆ ಏನೇನು ಕೊಟ್ಟಾರ ಊಟದಾಗ ಅಂತಂದು ನೋಡಿ ಹೇಳ್ತಂತ ಬರ್ರಿ ನಿಮಗೆ. ಸೊ ನಮಗೀಗ ಪನ್ನೀರ್ ಡಿಶ್ ಅಂತ ಒಂದು ಕೊಟ್ರ. ಪನ್ನೀರ್ ಒಂದು ಐತಿ, ಪನ್ನೀರ್ ಸಬ್ಜಿ ಐತಿ, ಆಮೇಲೆ ದಾಲ್ ಐತಿ, ರೈಸ್. ಇದು ಏನಂತ ಗೊತ್ತಿಲ್ಲ, ಇದನ್ನ ಓಪನ್ ಮಾಡ್ತಾನಂತ. ನೆಕ್ಸ್ಟ್ ಇದ್ರಾಗ ಮೋಸ್ಟ್ಲಿ ಚಪಾತಿ ಐತಿ ಅನ್ಕೊಂತಾನೆ. ಬಿಸಿ ಅಂತೂ ಐತಿ ಊಟ. ಹಾಂ, ಇದ್ರಾಗ ಚಪಾತಿ ಕೊಟ್ಟಾರ. ಸಣ್ಣದಾದ ಚಪಾತಿ ಬಟ್ ಕೊಟ್ಟಾರ, ಚಲೋ ಐತಿ ಅನಿಸ್ತತಿ ನೋಡೋಣ ಅಂತ. ಆ್ಯಂಡ್ ಅಮೂಲದ ಕರ್ಡ್ ಕೊಟ್ಟಾರ. ಸೊ ಇದನ್ನ ಟೇಸ್ಟ್ ಮಾಡಿ ಹೆಂಗೈತೆ ಅಂತಂದು ಹೇಳ್ತಂತ ಬರ್ರಿ. ಇದ್ರಾಗ ನಮ್ದು ಆಲೂ ಮತ್ತು ಕ್ಯಾರೆಟ್ ಟೈಪ್ ಒಂದು ಏನೋ ವೆಜಿಟೇಬಲ್ ಹಿಂಗೆ ಏನೋ ಬಾಯ್ಲ್ ಮಾಡಿ ಕೊಟ್ಟಿರೋ ಥರ ಐತಿ. ಆ್ಯಂಡ್ ಸಬ್ಜಿ ಓಪನ್ ಮಾಡೋಣ ಅಂತ ಇದೆ. ರೈಸ್ ಆಮೇಲೆ ಅಂತ.
ಸೊ ಅದಾದ ಆ್ಯಂಡ್ ನಮಗಿಲ್ಲ ಜೊತೆಗೆ ಇದು ಕೊಟ್ಟಾರ, ಟಿಶ್ಯೂಸ್ ಕೊಟ್ಟಾರ. ನೆಕ್ಸ್ಟ್ ಸಾಲ್ಟ್, ಆಮೇಲೆ ಒಂದು ಸ್ಪೂನ್. ಓಪನ್ ಮಾಡೋದಂತ ಬರ್ರಿ. ದಾಲ್ ಅಂತೂ ನೀರು ಐತಿ. ಆ್ಯಕ್ಚುಲಿ ಟೇಸ್ಟ್ ಹೆಂಗೈತಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಂಡ್ ಪನ್ನೀರ್. ಸೊ ಏನು ಟೇಸ್ಟ್ ಅದ ದಾಲ್. ಉಪ್ಪು ಹಾಕೋಬೇಕು, ಉಪ್ಪು ಇಲ್ಲ ಖಾರನೂ ಇಲ್ಲ. ಏನಂದೆ ಇನ್ನೊಂದ್ಸಲ? ಉಪ್ಪು ಹಾಕೋಬೇಕು, ಉಪ್ಪು ಇಲ್ಲ ಖಾರನೂ ಇಲ್ಲ. ಸೊ ಉಪ್ಪು ಅಂತೂ ಇಲ್ಲ, ಉಪ್ಪು ಹಾಕೋಣ ಅಂತ. ಪನ್ನೀರ್ ಟೇಸ್ಟ್ ಮಾಡೋಣ ಬರ್ರಿ. ನೆಕ್ಸ್ಟ್ ಪನ್ನೀರು ಫುಲ್ ನೀರು ಐತೆ ನೋಡ್ರಿ. ಇಲ್ಲಿ ಇದ್ರದ್ದು ಟೇಸ್ಟ್ ಅಷ್ಟೇನು ಚಲೋ ಇಲ್ಲ ಅನ್ಕಂತ ನಾನು. ಪನ್ನೀರು ಏನಿಲ್ಲ, ಫುಲ್ ನೀರು ಐತೆ, ಟೇಸ್ಟ್ ಚಲೋ ಇಲ್ಲ. ನಾನು ಅನ್ಕೊಂಡಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಮೀಟ್ ಮಾಡಿಲ್ಲ ರಾಜಧಾನಿ. ನೋಡೋಣ ಬೆಳಗ್ಗೆ ಹೆಂಗಿರ್ತೈತಿ ಆ್ಯಂಡ್ ನಾನ್ ವೆಜ್ ಹೆಂಗಿರುತ್ತೆ ಅಂತಂದು ತೋರಿಸ್ತಾನೆ ನಿಮ್ಗೆ ರಿವ್ಯೂ. ನಾನ್ ವೆಜ್ ಮೀಲ್ಸ್ ಬಂದೈತಿ. ಏನಾಯ್ತು ಅದ್ರಾಗ? ಇದು ಚಿಕನ್ ಡಿಶ್ ಅಂತ ಇದೆ. ಇನ್ನೊಂದು ರೈಸ್ ಡಿಶ್ ಕೊಟ್ಟಿದ್ದಾರೆ. ರೈಸ್ ಡಿಶ್ ಅಂದ್ರೆ ಹೆಂಗೆ? ವೈಟ್ ರೈಸ್. ಹಾಂ. ಆಮೇಲೆ ಇನ್ನೊಂದು ದಾಲ್ ಡಿಶ್ ಕೊಟ್ಟಿದ್ದಾರೆ. ಹಾಂ, ಅದ ಸೇಮ್ ಇದೆ, ನೀರು ದಾಲ್ ರೈಸ್. ಆಮೇಲೆ ಮೊಸರು, ಅಮೂಲ್. ಅಂದ್ರೆ ಅದ್ರಾಗ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ನಮ್ದ್ರ ಪನ್ನೀರ್ ಕೊಟ್ಟಾರ, ಅದ್ರಾಗ ಚಿಕನ್ ಕೊಟ್ಟಾರ ಅಷ್ಟೇ. ಇದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚಲೋ ಆಗತ್ತೆ. ಇದು ಐ ಥಿಂಕ್ ಚಪಾತಿನ. ಸ್ಪೂನು, ಟಿಶ್ಯೂ. ಸ್ಪೂನ್ ಕೆಳಗೆ ಅದ ಸೇಮ್ ಸ್ಪೂನ್, ಟಿಶ್ಯೂ ಮತ್ತು ಸಾಲ್ಟ್ ಕೊಟ್ಟಾರ ಗೈಸ್. ಚಿಕನ್ ಓಪನ್ ಮಾಡಿ ಟೇಸ್ಟ್ ನೋಡೋಣ ಅಂತ. 2 ಪೀಸ್ ಇದೆ, ನೋಡ್ಬೋದು. 2 ಪೀಸ್ ನೀರು ಐತ್ಲು ಅದು. 3 ಪೀಸ್ ಇದೆ. ಇದು ಹಾಗೆ ಸೇಮ್ ನೀರೇ ಇದೆ. ಓಕೆ ಊಟ ಅಂತೂ ಆತ. ಬಿಲೋ ಆ್ಯಾವ್ರೇಜ್ ಊಟ ಅಫ್ಕೋರ್ಸ್. ಆ್ಯಂಡ್ ಈಗ ಅಮೂಲ್ದ ಐಸ್ ಕ್ರೀಮ್ ಕೊಟ್ಟಾರ. ಇದು ನೋಡ್ರಿ ಬೆಸ್ಟ್ ಪಾರ್ಟ್. ದಿಸ್ ಈಸ್ ದಿ ಬೆಸ್ಟ್ ಪಾರ್ಟ್. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಟೈಮ್ 10 ಕಾಲ್ ಆಗೈತೆ ರೀ. ಪೆನುಕೊಂಡ ಜಂಕ್ಷನ್ ಅರೈವ್ ಆಗ್ತೈತೆ ನಮ್ಮ ಟ್ರೈನಿಗೆ. ಆ್ಯಂಡ್ ಇದು ಆ್ಯಕ್ಚುಲಿ ಇರೋದು ಸಿಂಗಲ್ ಟ್ರ್ಯಾಕ್ ಅಷ್ಟೇ ಇರೋದು ರೀ. ಸೊ ಇಲ್ಲಿ ನಮ್ಮದೊಂಥರ ಈ ಬೀರೂರಿಂದ ನಾವು ಶಿವಮೊಗ್ಗಕ್ಕೆ ಹೋದ ಲೆಫ್ಟಿಗೆ ತೊಗೊಂಡು ತರೀಕೆರೆ ಮೇಲೆ. ಸೊ ಆ ಥರ ಇದೆ, ಸಿಂಗಲ್ ಟ್ರ್ಯಾಕ್ ಅಷ್ಟೇ ಇದೆ. ಆ್ಯಕ್ಚುಲಾಗಿ ಇದೇನು ಪೆನುಕೊಂಡ ಆಯ್ತಲ್ಲ, ಇದು ಬರೋದು ಆಂಧ್ರ ಪ್ರದೇಶದಾಗ. ಬಟ್ ರೈಲ್ವೆ ಡಿವಿಷನ್ದಾಗ ಇದು ಬರೋದು ನಮ್ದು ಬೆಂಗಳೂರು ಡಿವಿಷನ್ SWR ಕಡೆ ಬರುತ್ತೆ ರೀ. ಇದು ಸತ್ಯಸಾಯಿ ಪ್ರಶಾಂತಿ ನಿಲಯಂ ಪ್ಲ್ಯಾಟ್ಫಾರ್ಮ್ 2 ಬಂತು ನಮ್ಮ ಟ್ರೈನ. SSPN ಇದು ಸ್ಟೇಷನ್ ಕೂಡ. ಸೊ ಇಲ್ಲೇ ಸ್ಟಾಪ್ ನಮ್ದು ಬೆಂಗಳೂರು ಹಾಕಿದಂಗೆ ನೆಕ್ಸ್ಟ್ ಸ್ಟಾಪ ಇದು ನೋಡ್ರಿ. ಇಲ್ಲಿ 10:23 ಸ್ಟಾಪ್ ಇದೆ. ಬಟ್ 10-15 ನಿಮಿಷ ಲೇಟ್ ಹೊಂಟೈತೆ ಟ್ರೈನ್. ಮುಂದೆ ಇಂಡಿಯನ್ ರೈಲ್ವೇಸ್ ರಾತ್ಮಿಕ್ ಅವ್ರು ಕರ್ಲೆಂಗೆ. ಸೊ ಸಿಗ್ನಲ್ ಕ್ಲಿಯರ್ ಆತ್ರಿ. 2 ಸೆಕೆಂಡ್ ಸ್ಟಾಪ್ ಇದ್ದಿದ್ದು ಇಲ್ಲಿ. ಐ ಮೀನ್ 2 ನಿಮಿಷ ಸ್ಟಾಪ್ ಇದ್ದಿದೆ. 10:38ಕ್ಕೆ ಬಂದ್ವಿ, 10:40ಕ್ಕೆ ಡಿಪಾರ್ಟ್ ಆಗತ್ತೇವೆ. ಗ್ರೀನ್ ಸಿಗ್ನಲ್ ತೋರಿಸಿದ್ರೆ ALP ಅವರು. ಆ್ಯಂಡ್ ಹಿಂದೆ ನಮ್ಮ ಗಾರ್ಡ್ ಅವರು ಗ್ರೀನ್ ಸಿಗ್ನಲ್ ತೋರಿಸಾರ ಆಗ್ದೇನ ಒಳಗೆ ಹೋದ್ರೆ ಅವ್ರು. ಸೊ ಇಷ್ಟು ಮೇಲೆ ಕಾಣಂಗಿಲ್ಲ. ಆಮೇಲೆ ನಂದು ಕ್ಯಾಮ್ರಾನು ಅಷ್ಟು ಝೂಮ್ ಮಾಡೋ ಅಷ್ಟು ಕ್ಲಿಯರ್ ಇಲ್ಲ. ಸೊ ಎಸ್, ಈಗ ಡಿಪಾರ್ಟ್ ಮಾಡತ್ತೇವೆ ನಾವು ಶ್ರೀ ಸತ್ಯಸಾಯಿ ಪ್ರಶಾಂತಿ. ನೆಕ್ಸ್ಟ್ ಸ್ಟಾಪ್ ನಮ್ದು ಧರ್ಮಾವರಂ ಇರ್ತದೆ ನೋಡಿರಿ. ಪೆನುಕೊಂಡೆಯಿಂದ ಗುಂಟಕಲ್ ಹೋಗೋದು ಸೆಕ್ಷನ್ದಾಗ 110, 108, 109 ಕಾನ್ಸ್ಟೆಂಟ್ ಐತೆ ಸ್ಪೀಡ್. ಇದು ಆ್ಯಕ್ಚುಲಿ ಸಿಂಗಲ್ ಲೈನ್ ಇರೋದು. ಬಟ್ ಇಲ್ಲೇ ಇಷ್ಟು ಮಸ್ತ್ ಸ್ಪೀಡ್ ಹೊಂಟದೆ. ನೆಕ್ಸ್ಟ್ ಧರ್ಮಾವರಂದಾಗ ಆ್ಯಕ್ಚುಲಿ ನಾನು ಸ್ಟಾಪ್ ಇದೆ ಅಂತ ಹೇಳಿದೆ. ಸ್ಟಾಪ್ ಇಲ್ಲ ಅಲ್ಲ, ಆ್ಯಕ್ಚುಲಿ ನನಗೆ ಅನ್ಸೋ ಮಟ್ಟಿಗೆ ಓವರ್ಟೇಕ್ ಆಕತಿ. ಯಾವುದು ಇದ್ರದ್ದು ಕರ್ನಾಟಕ ಎಕ್ಸ್ಪ್ರೆಸ್ ಓವರ್ಟೇಕ್ ಆಕತಿ. ಬಟ್ ಇವ್ರೇನಂದ್ರೆ ಇಲ್ಲಿ ಇರೋ ಸ್ಟಾಫ್ಗಳು ಏನಂದ್ರೆ ಇಲ್ಲ, ಒಂದು ಸ್ವಲ್ಪ ಸ್ಟಾಪ್ ಹಾಕೋದು, ಒಂದು ಸರ್ತಿ ಸ್ಟಾಪ್ ಹಾಕತಿ, ನೋಡೋಣ ಅಂತ ಏನು ಸ್ಟಾಪ್ ಹಾಕತ್ತೋ ಇಲ್ಲೋ ಅಂತ. ಸೊ ಇನ್ನು 113 ಕಿಲೋಮೀಟ್ರ್ ಐತಿ ಗುಂಟಕಲ್. ನೆಕ್ಸ್ಟ್ ಧರ್ಮಾವರಮ ಇನ್ನೊಂದು 20 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ 15 to 17 ಕಿಲೋಮೀಟರ್ಸ್ ಐತೆ ಅಷ್ಟೇ ನಮ್ಗೆ ನೆಕ್ಸ್ಟ್ ಸ್ಟಾಪು. ಇಲ್ಲ ಗೈಸ್, ಕರ್ನಾಟಕ ಎಕ್ಸ್ಪ್ರೆಸ್ ದಾಟ್ಬಿಡೋದು ಆಲ್ರೆಡಿ. ಧರ್ಮಾವರಂ ಬಿಟ್ಟದ, ಡಿಪಾರ್ಟೆಡ್ ಧರ್ಮಾವರಂ.
ಧರ್ಮವರಂ ಜಂಕ್ಷನ್. ಟೈಮ್ 11:10 ಆಗೈತಿ. ಸೊ ರಾತ್ರಿ 11:15 ಆಗೈತಿ. ಧರ್ಮವರಂ ಜಂಕ್ಷನ್. ಸೊ ಇಲ್ಲಿ ಹರಿಯಾಬಾಯಿ ಐತೆ ನೋಡ್ರಿ, G9. ಯಾವ ಲೊಕೇಶನ್ ಅಂತ ಕರೆಕ್ಟಾಗಿ ನೋಡಲಿಲ್ಲ ನಾನು. ಆಮೇಲೆ ಇಲ್ಲೊಂದು ಫ್ರೈಟ್ ಟ್ರೈನ್ ಐತಿ. ಧರ್ಮವರಮು ದೊಡ್ಡದೈತಿ ಸ್ಟೇಷನ್. ಧರ್ಮವರಮ್ದಾಗ ಸಿಗ್ನಲ್ ಕ್ಲಿಯರ್ ಇಲ್ಲ, ರೆಡ್ ಐತಿ. ಅನ್ಅಫಿಷಿಯಲ್ ಸ್ಟಾಪ್ ಎಟ್ ಧರ್ಮವರಂ. ಅಂತೂ ಇಂತೂ ನಮ್ಮ ರಾಜಧಾನಿ ಕರ್ನಾಟಕ ಎಕ್ಸ್ಪ್ರೆಸ್ನ ಓವರ್ಟೇಕ್ ಮಾಡ್ತಾರೆ ಗುಡ್ಲಪಾಳ್ಯಮದಾಗ. ಅದು ನೋಡ್ರಿ, ಇಲ್ಲಿ ಸ್ಪೀಡ್ ನೋಡ್ರಿ, ಇಲ್ಲಿ 108. ನಾವು ಓವರ್ಟೇಕ್ ಮಾಡಿದಂತೂ ಫ್ಲ್ಯಾಟ್ 90-95 ಆಗಿತ್ತು. ಈಗ ಮತ್ತೆ ಸ್ಪೀಡ್ ಜಾಸ್ತಿ ಆಯ್ತು. ನಾ ಆ್ಯಕ್ಚುಲಿ ಗುಂಟ್ಕಲ್ದಾಗ ಓವರ್ಟೇಕ್ ಆಕತ್ತೆ ಅಂದ್ಕೊಂಡಿದ್ದೆ, ಬಟ್ ಗುಂಟ್ಕಲ್ ಆಗಿಲ್ಲ, ಮುಂಚೆ ಮಾಡಿದ್ರು ಓವರ್ಟೇಕ್. ಆ್ಯಕ್ಚುಲಿ ಪೆನುಕೊಂಡ ಧರ್ಮವರಮ್ದಾಗ ಆವಾಗದು ಓವರ್ಟೇಕ್ ನಾನು ನೋಡಿದಿರೋ ಪ್ರಕಾರ. ಆಮೇಲೆ ನಂಗೆ ಗೊತ್ತಿರೋ ಪ್ರಕಾರ ಅಲ್ಲೇ ಆವಾಗಿತ್ತು, ಬಟ್ ಇವತ್ತೇನೋ ಲೇಟ್ ಆಯ್ತು. ಅವ್ರಿಗೂ ನಾವು ಮಕ್ಕಳದು ಇಷ್ಟ ಇಲ್ಲ. ಸೊ ಇದಾದ್ಮೇಲೆ ಗುಂಟ್ಕಲ್ ಜಂಕ್ಷನ್ ತೋರಿಸ್ದಂತ. ಅದಾದಮೇಲೆ ಪಕ್ಕವಾಗಿ ನಮ್ಮ ಮುಂದೆ ರಾಯಚೂರು, ಸೇಡಮ್, ಯಾದಗಿರಿ ಎಲ್ಲ ಹೋಗ್ತವೆ. ಎಲ್ಲ ತೋರ್ಸೋಕ್ಕಾಗಂಗಿಲ್ಲ. ನಮಸ್ಕಾರ. ಅವ್ ಮಕ್ಕಳಿಂದ ಅವ್ನಿಗೆ ಗೆಲ್ಸ್ಕೊಂಡು ಕರ್ಕೊಂಬಂದ. ಆ್ಯಕ್ಚುಲಿ ಹಿಂಗೆ ಓಡೇ ಆಗತ್ತೆ, ನೋಡ್ಬಾ ಇದನ್ನ ಅಂತಂದ್ರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಆ್ಯಕ್ಚುಲಿ ನಾವು 15 ನಿಮಿಷ ಲೇಟ್ ರನ್ನಿಂಗ್ ಇತ್ತು ನಮ್ದು. ಆ್ಯಕ್ಚುಲಿ ಗುಂಟ್ಕಲ್ದ 12:15 ಹೋಗ್ಬೇಕಿತ್ತು. 12:45 ಟೈಮಿಂಗ್, ಬಟ್ 12:45, 12:50 ತೋರ್ಸಾಗೈತೆ ಆಗಲೇ. ಈಗ 5 ನಿಮಿಷ ಲಘು ಹೊಂಟದೆ. ಕಾಚ್ ಮ್ಯಾಗ ಕವರ್ ಕರ್ಲೆಂಗೆ ಅಂತಾರಲ್ರಿ ಇಂಡಿಯನ್ ರೈಲ್ವೇಸ್ದ. ಇದೆ ನೋಡ್ರಿ, ಸ್ಪೀಡ್ ನೋಡಿದ್ರಲ್ಲ ಈಗ 110, 108 ಹಿಂಗಾಯ್ತು. ಎಲ್ಲೂ ಕಡಿಮೆ ಆಗಿಲ್ಲ. ಆಮೇಲೆ ರಾಜಧಾನಿ ನಿಮಗೆ ಗೊತ್ತಿರೈತಿ, ಫುಲ್ ಪ್ರಿಯಾರಿಟಿ ಟ್ರೈನಾಗ ಎಲ್ಲೂ ಸ್ಲೋ ಮಾಡೋಂಗಿಲ್ಲ, ಏನಿಲ್ಲ. ನೆಕ್ಸ್ಟ್ ಯಾವ್ದು ಹೊಂಟೈತಿ ಗಾಡಿ ಅಂತೂ. ಬರೀ ಲೋಕೋನಾ ಇಲ್ಲ, ಯಾವುದಿದು? ಸೊ ಈಗ ಜಸ್ಟ್ ಹೋತಲ್ರಿ, ಅದು ಹಂಪಿ ಎಕ್ಸ್ಪ್ರೆಸ್. ಅದು 10 ನಿಮಿಷ ಲೇಟ್ ಆಗೈತೆ ಆ್ಯಕ್ಚುಲಿ ಗುಂಟ್ಕಲ್ಲಿಂದ. ಅದು 11:50 ಇದು ಡಿಪಾರ್ಚರ, 12:06 ಆಗೈತೆ ಈಗ ಟೈಮ್. ಸೊ ಜಸ್ಟ್ ಪಾಸ್ ಆತ ಫುಲ್ ಸ್ಪೀಡ್ದಾಗ. ಆ್ಯಂಡ್ ನಾವು ಅದಕ್ಕೆ ಈ ಕಡೆ ಜಾಗ ಬಿಟ್ಟು ನಾವು ಎಂಟ್ರ್ ಆಗತ್ತೇವೆ ರೀ ಗುಂಟ್ಕಲ್. ಸೊ ಗುಂಟ್ಕಲ್ಲ ಎಂಟ್ರ್ ಆಗತ್ತೇವೆ ರೀ. ಮಸ್ತ್ ಕರ್ವ್ ಕಾಣತೈತಿ ಟ್ರೈನ್ದ. ಸೊ 12:40 ಗುಂಟ್ಕಲ್ ಜಂಕ್ಷನ್. ಇದು ಒನ್ ಆಫ್ ದಿ ಮೇನ್ ಜಂಕ್ಷನ್ ರೀ. ಆಮೇಲೆ ಇಲ್ಲಿಂದ SCR ಚಲೋ ಆಕತಿ. SCRದ ಒನ್ ಆಫ್ ದಿ ಡಿವಿಷನ್ ಇರೋದು ಗುಂಟ್ಕಲ್ದಾಗ. ಸೊ ಈಗ 1 to 6 to 7 ಕರ್ನಾಟಕ ಎಕ್ಸ್ಪ್ರೆಸ್ ನಾವು ಅಲ್ಲಿ ಹಿಂದೆ ಓವರ್ಟೇಕ್ ಮಾಡಿದ್ವಲ್ಲ ರೀ, ಮತ್ತು ಈಗ ಬರೋದು ಪ್ಲ್ಯಾಟ್ಫಾರ್ಮ್ 1ಗೆ. ಆ್ಯಂಡ್ ಇದು ಇಲ್ಲಿಂದ SCR ಚಲೋ ಆಕತಿ. ಮತ್ತು ಆಗಲೇ ಹೇಳಿದ್ನಲ್ಲ, ಲೋಕೋ ಪೈಲಟ್ಸ್ ಮತ್ತು RPFಗಳು ಎಲ್ಲ ಚೇಂಜ್ ಆಕಾರ. ಲೋಕೋ ಪೈಲಟ್ ಚೇಂಜ್ ಆಗತ್ತಾರೆ. ಸೊ ನೋಡ್ರಿ, ಇಲ್ಲಿ ನಿಮ್ಗೆ ಗಾಡಿ ಹೆಡ್ಲೈಟು ಕಾಣಂಗಿಲ್ಲ, ಆಫ್ ಮಾಡಿಟ್ಟಿರ್ತಾರೆ. ಅಂದ್ರೆ ಹೆಡ್ಲೈಟ್ ಎಲ್ಲ ಆಫ್ ಮಾಡಿ ಲೋಕೋ ಪೈಲಟ್ಸ್ ಚೇಂಜ್ ಆಕಾರ. ಆಮೇಲೆ RPFಗಳು ಬಂದಾರೆ, ಆಲ್ರೆಡಿ ಹೊರಗೆ ಬಂದ್ರೆ ಆ ಕಡೆ. ಸೊ ಈಗ ಕರ್ನಾಟಕ ಎಕ್ಸ್ಪ್ರೆಸ್ ವೇಟ್ ಮಾಡತ್ತಾರ ನೋಡ್ರಿ. ಅದು ಬಂದಮೇಲೆ ನಮಗೆ ಕಳಿಸ್ತಾರೆ ಮೋಸ್ಟ್ ಪ್ರಾಬಬ್ಲಿ. ಲೋಕೋ ಪೈಲಟ್ಸ್ ಇಲ್ತಂದ್ರೆ ತೊಗೊಂಬಂದಾರ ನಮ್ಮ ಟ್ರೈನ್ನ. ಮುಗಿತು ಅವ್ರದ್ದು ಡ್ಯೂಟಿ ಇಲ್ಲಿಗೆ. ಇಲ್ಲಿಂದ ಮತ್ತು ಬೇರೆ ಲೋಕೋ ಪೈಲಟ್ಸ್ ಬೋರ್ಡ್ ಆಗಿರ್ತಾರೆ ನೋಡ್ರಿ. ಲೋಕಲ್ದ ಫ್ಲೈಟ್ ಸಲುವಾದ. ಸೊ 12:55 ಆಯ್ತು ರೀ. ALP ಅವರು ಗ್ರೀನ್ ಸಿಗ್ನಲ್ ಕೊಟ್ರೆ. ಆ್ಯಂಡ್ ಹಿಂದ್ಗಡೆ ಅಂತೂ ಆಗಲಿಂದ ಕೊಡ್ತಾರೆ ಗ್ರೀನ್ ಸಿಗ್ನಲ್. ನೋಡ್ರಿ ಇಲ್ಲ ಐತಲ್ಲ, ಇದು
ನಮ್ಮ ಗುಂತ್ಕಲ್ದ ಲೋಕೋ ಶೆಡ್. ನಾ ಆ್ಯಕ್ಚುಲಿ ವಾರಣಾಸಿ ಮೈಸೂರು ವಾರಣಾಸಿ ಅದೇ 22687 ಮೈಸೂರು ವಾರಣಾಸಿದಾಗ ಹೋಗ್ಬೇಕಾದ್ರೆ ತೋರಿಸಿದ್ದೆ. ನಾವು ಆ ಕಡೆಯಿಂದ ಬಂದಿದ್ವಿ, ಬಟ್ ಈ ಸತಿ ಹಿಂಗೆ ನೋಡ್ರಿ ಅಂದ್ರೆ ಆ ಕಡೆಯಿಂದ ಹೆಂಗಪ್ಪ ಅಂದ್ರೆ ನಾವು ಚಿತ್ರದುರ್ಗ ಮೇಲೆ ಬಂದಿದ್ವಿ, ಕಡೂರು ಚಿತ್ರದುರ್ಗ ಮೇಲೆ ಬಂದಿದ್ವಿ. ಸೊ ಹಂಗೆ ಆ ಕಡೆ ಬಂದಿತ್ತು. ಈ ಸತಿ ನಾವು ಸೀದಾ ಡೈರೆಕ್ಟ್ ಬ್ಯಾಂಗ್ಳೂರು ಯಶವಂತಪುರ ಅನಂತಪುರ ಮೇಲೆ ಬಂದೀವಿ. ಆ್ಯಂಡ್ ಇದು ನೋಡಿರಿ ನಮ್ಮ ಸಿಗ್ನಲ್ ಇದ್ದಿದ್ದು, ನಮಗಿದು ಅಲ್ಲಿಂದ ಕಾಣಲಿಲ್ಲ, ಅವ್ರಿಗೆ ಲೋಕೋ ಪೈಲಟ್ಸ್ ಅಷ್ಟೇ ಕಾಣಂಗಿತ್ತು ಅನ್ಸತ್ತೆ ಮೋಸ್ಟ್ಲಿ, ಕರ್ವಿತ್ತಲ್ಲ, ಸೊ ನಮಗೆ ಕಾಣಲಿಲ್ಲ. ಸೊ ಕರೆಕ್ಟ್ ಆಲ್ಮೋಸ್ಟ್ 12:57 1 ಗಂಟೆ ಇಟ್ಕೋಬೋದು ನೀವು. 1 ಗಂಟೆಗೆ ನಾವು ಗುಂಟ್ಕಲ್ ಡಿಪಾರ್ಟ್ ಮಾಡತ್ತೇವೆ ನೋಡಿರಿ. ಸೊ ಆ ಕಡೆಯಿಂದ ಇನ್ನೊಂದು ಯಾವುದೋ ಟ್ರೈನ್ ಬರ್ತೈತಿ, ಯಾವುದು ನೋಡ್ರಿ ಹೆಡ್ಲೈಟ್ ಲಿಂಕ್ ಮಾಡ್ತಾರೆ. ಒಟ್ಟು SCRದಾಗ ಈಗ ಒಟ್ಟು ಯಾವ್ಯಾವ ಗ್ರೀನ್ ಕಾಣತ್ತಾವಲ್ರಿ ಎಲ್ಲ ನಮ್ಮ ಸಿಗ್ನಲ್ಗಳು. ರಾಜಧಾನಿಗೆ ಫುಲ್ ಗ್ರೀನ್ ಸಿಗ್ನಲ್ಗಳು ಇರೋದೈತಿ. ನೆಕ್ಸ್ಟ್ ನೋಡೋದು ಚೆಕ್ ಮಾಡಿ ಯಾವುದು ಸೊ ಈಗ ಜಾಸ್ತಿ ಇನ್ನೊಂದು ಪಾಸ್ ಆಗ್ತಾಯಿದ್ರಿ 11311 ಹಾಸನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಆ್ಯಂಡ್ ಈ ಒಟ್ಟು SCRದಾಗ ಏನಪ್ಪ ಅಂದ್ರೆ ಫ್ರೈಟ್ ಟ್ರೈನ್ಸ್ ಜಾಸ್ತಿ, ಆಮೇಲೆ ಇಲ್ಲಿ JSW ಜಿಂದಾಲೆಲ್ಲ ಇಲ್ಲೇ ಇರೋದಲ್ಲ, ಹಾಗಾಗಿ ಫ್ರೈಟ್ ಜಾಸ್ತಿ ಅಡ್ಡಾಡ್ತಾವೆ ಇಲ್ಲಿ. ನೆಕ್ಸ್ಟ್ ನಮ್ದು ಸ್ಟೇಷನ್ ಹೇಳಿದ್ನಲ್ಲ ರಾಯಚೂರು. ಸೊ ನೆಕ್ಸ್ಟ್ ಸ್ಟೇಷನ್ ನಮ್ದು ರಾಯಚೂರು, ಯಾದಗಿರಿ, ಆಮೇಲೆ ಸೇಡಮ್. ರಾಯಚೂರಿಗೆ 2:30 ಹೋಗ್ತೇವೆ ಬೆಳಗ್ಗೆ, ಅದಾದಮೇಲೆ ಯಾದಗಿರಿಗೆ 3 ಗಂಟೆ, ಹಂಗೆ ಸೇಡಮ್ಮಿಗೆ 4 ಗಂಟೆಗೆ ಐತ್ರಿ. ಅದಾಗ್ತಿದ್ದಂಗೆ ಬೆಳಗ್ಗೆ ಸಿಕಂದ್ರಾಬಾದ್ 7 ಗಂಟೆಗೆ ಐತಿ. ಸೀದಾ ಸಿಕಂದ್ರಾಬಾದ್ ಅಂತ ಅಲ್ಲಿ ತನಕ ನಾನು ಮಕ್ಕಂತಂದು ರೆಸ್ಟ್ ಮಾಡ್ಬೇಕು. ಟಾಟಾ ಬೈ ಬೈ, ಸಿ ಯು, ಗುಡ್ ನೈಟ್. 6.5 hours later. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ದು ಡೇ ಟೂರಿ 11 ತಾಸು ಜರ್ನಿ ಮಾಡಿ ನಾವು ಬಂದೇವೆ ಹೈದರಾಬಾದಿಂದ ಸಿಕಂದ್ರಾಬಾದ್ ಜಂಕ್ಷನ್ಗೆ. ಒಟ್ಟು ಹೈದರಾಬಾದ್ದಾಗ 3 ಸ್ಟೇಷನ್ ಮೇನ್ ಸ್ಟೇಷನ್ಸ್ ಇರೋದು. ಒಂದು ಹೈದರಾಬಾದ್ ಡೆಕ್ಕನ್ ನಾಂಪಲ್ಲಿ, ಇನ್ನೊಂದು ಇದು ಸಿಕಂದ್ರಾಬಾದ್ ಜಂಕ್ಷನ್. ಇದಾದ್ಮೇಲೆ ಕಾಚೇಗೌಡ ಸೂಪರ್ ಫಾಸ್ಟ್ ಬರೋದು ನಮ್ಮ ಟ್ರೈನ್. ಅಲ್ಲಿ ಸಿಕ್ಕಿತ್ತಲ್ಲ ನಮ್ಗೆ, ಅದು ಪ್ಲಾಟ್ಫಾರ್ಮ್ 5ದಾಗ ಇತ್ತು ನೋಡ್ರಿ, P5 ಇತ್ತು ಅದಕ್ಕೆ, ವಿಜಯವಾಡದ ಅದು ಬಿಟ್ಟರೆ ಕಾಚೇಗೌಡ ಸ್ಟೇಷನ್. ಸೊ ಇವು 3 ಇಂಪಾರ್ಟೆಂಟ್ ಸ್ಟೇಷನ್. ಮೇಯ್ನ್ ಸ್ಟೇಷನ್ ಅಂದ್ರೆ ಇದು ಆ್ಯಕ್ಚುಲಿ ಹಳೆ ಟ್ರೈನ್ಗಳು ಹಿಸ್ಟಾರಿಕ್ ಸ್ಟೇಷನ್ ಇರೋದು ಹೈದರಾಬಾದ್ ಡೆಕ್ಕನ್ ನಾಂಪಲ್ಲಿ. ಅದು ಬಿಟ್ರೆ ಮೇಜರ್ ಜಾಸ್ತಿ ಟ್ರೈನ್ಸ್ ಅಡ್ಡಾಡೋದು ಇದೆ. ಅಲ್ಲಿನೂ ಟ್ರೈನ್ಸ್ ಭಾಳ ಆಕವು, ಬಟ್ ಇಲ್ಲಿಂದ ಚೂರು ಜಾಸ್ತಿನೇ ಹೋಗ್ತಾವೆ ಟ್ರೈನ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೇಷನ್ ಹೈದರಾಬಾದಿಂದ. ಜನ ನೋಡಿರಿ, ಇಲ್ಲಿ ನಿಮ್ಗೆ ಹೋದಾಗ ಜನ ನೋಡಿ ಇದು ಇಂಪಾರ್ಟೆಂಟ್ ಎಷ್ಟೈತೆ ಅಂತಂದಿದ್ದಾರೆ. ಸೊ ಈಗ ಟೈಮ್ ಕರೆಕ್ಟಾಗಿ 7:09 ಆಗೈತೆ ರೀ. ಒಂದು 4 ನಿಮಿಷ 5 ನಿಮಿಷ ಲೇಟ್ ಐತಿ. ಒಟ್ಟು 5 ನಿಮಿಷ ಇಲ್ಲಿ ಸ್ಟಾಪ್, 5 ನಿಮಿಷ ಡಿಲೇ ಆಗೈತಿ, ನಡೀತದೆ. 5 ನಿಮಿಷ ಡಿಲೇ ಆದ್ರೆ ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್, ಮುಂದೆ ಕವರ್ ಆಗ್ತದೆ ಹೆಂಗಿದ್ರು. ಆ್ಯಂಡ್ ರಾತ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಹೋಗೈತೆ. ನಿಮಗೆ ಟಾಪ್ ಸ್ಪೀಡ್ ತೋರಿಸ್ತೀನಿ ಅಂತ ಅದರದ್ದು ಸ್ಕ್ರೀನ್ಶಾಟ್ ತೆಗೆದು, ಯಾಕಂದ್ರೆ ನಾನು ಟ್ರ್ಯಾಕ್ ಮಾಡೋಕ್ಕಿಟ್ಟಿದ್ದೆ ಸ್ಪೀಡ್ ಎಷ್ಟು ಹೊಡೈತಿ ಅಂತಂದು ತೋರಿಸ್ತೀನಿ ಅಂತ ನಿಮಗಿದ್ರೆ. 17015 ಐತೆ ನೋಡ್ರಿ ಇಲ್ಲಿ ವಿಶಾಖ ಎಕ್ಸ್ಪ್ರೆಸ್, ಭುವನೇಶ್ವರ್ ಟು ಸಿಕಂದ್ರಾಬಾದ್. ಜಸ್ಟ್ ಅರೈವ್ ಆಗೈತಿದೆ. ಆ್ಯಂಡ್ ನಾವು ಡಿಪಾರ್ಟ್ ಆದಿರಿ ಸಿಕಂದ್ರಾಬಾದ್ ಆನ್ ಟೈಮ್ನಾಗ. ಸಿಕಂದ್ರಾಬಾದ್ ಡಿಪಾರ್ಟ್ ಆಗ್ತೈತಿ ಗಾಡಿ. ನೋಡ್ರಿ ಆಲ್ಕೋ ಓಜಿ ಇಲ್ಲಿ P7 ಐತಿ ಲಾಲಾಗೂಡ. ಅದು ನೆಕ್ಸ್ಟ್ ಅದರಿಂದ G9 ಐತಿ, ಭಗತಿ ಕೊಟ್ಟಿದೆ. EGKT 388678 11392 WDM 3D ಐತಿ ನೋಡ್ರಿ ಇಲ್ಲಿ. ಬರೀ ಶಂಟಿಂಗ್ ಡ್ಯೂಟಿಗೆ ಅಷ್ಟೇ ರೀ ಈಗ ಅವೆಲ್ಲ ಡೀಸೆಲ್ ಇಂಜಿನ್ಗಳು ಏನಾದ್ರು. 1-2 ರೂಟಿಗೆ ಅಷ್ಟೇ ಅದಾವೆ ಎಂಡ್ ಟು ಎಂಡ್ ಡೀಸೆಲ್ ಅಂತಂದು. ಎಂಡ್ ಟು ಎಂಡ್ ಡೀಸೆಲ್ ಎಲ್ಲ ಅರ್ಧಕ್ಕರ್ಧ ಡೀಸೆಲ್ ಅಂತೂ ಒಂದೊಂದು ರೂಟಿಗೆ ಅದಾವೆ. ಬಟ್ ನಾರ್ಮಲಾಗಿ ಡೀಸೆಲ್ ಇಂಜಿನ್ಸ್ ಈಗ ಪೂರಾ ಶಂಟಿಂಗ್ ಡ್ಯೂಟಿಗೆ ಯೂಸ್ ಮಾಡತ್ತಾರ.
ಇಲ್ಲಿ ಶತಾಬ್ದಿ ಐತೆ ನೋಡ್ರಿ ಯಾವುದೋ. ಸಿಕಂದ್ರಾಬಾದ ಒಂದು 10 ನಿಮಿಷ ಸ್ಟಾಪ್ ಇತ್ತು ರೀ. ಅಂದ್ರೆ 2 ಟೈರ್ ಮತ್ತು 3 ಟೈರ್ ಇದ್ದವರಿಗೆ ಫುಡ್ ಬ್ರೇಕ್ಫಾಸ್ಟ್ ಏನಿರುತ್ತಲ್ಲ ಬೆಳಗ್ಗೆ, ಅದು ಸಿಕಂದ್ರಾಬಾದಿಂದನೇ ಗಾಡಿ ಒಳಗೆ ತೊಗೊಂತಾರೆ, ಅಂದರೆ ಲೋಡ್ ಮಾಡಿಸ್ತಾರೆ. ಬಟ್ ಫಸ್ಟ್ ಎ ಸಿದವ್ರಿಗೆ ಮಾತ್ರ ಪ್ಯಾಂಟ್ರಿ ಕಾರಿಂದ ಕೊಡ್ತಾರೆ ಊಟ ಪೂರ್ತಿ. ನಮ್ಗೆ ಇಲ್ಲಿಂದ ಲೋಡ್ ಮಾಡಿಸ್ಕೊಡ್ತಾರೆ, ಅದ್ರದ್ದು ಕೊಡ್ತಾರೆ. ಈಗ ನೆಕ್ಸ್ಟ್ ಮೋಸ್ಟ್ಲಿ ಕೊಡ್ಬೋದು. ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತಂದು ಹೇಳ್ತೀನಿ ನಿಮ್ಗೆ. ಸೊ ಬೆಳಗ್ಗೆ 8 ಗಂಟೆಗೆ ನಮ್ದು ನಾಷ್ಟಾ ಬಂತು. ಟಿಫಿನ್ ಇದ್ರಾಗ ಒಂದು ಮ್ಯಾಂಗೋ ಡ್ರಿಂಕ್ ಐತಿ, ಆಮೇಲೆ ಅಮೂಲ್ ಬಟರ್ ಐತಿ, ನೆಕ್ಸ್ಟ್ ಆಮ್ಲೆಟ್ ಐತಿ. ನಾವು ಆ್ಯಕ್ಚುಲಿ ಏನೋ ನಾನ್ ವೆಜ್ ತೊಗೊಂಡಿದ್ದು, ಆಮ್ಲೆಟ್ ಕೊಡ್ತಾರೆ ಅಂತಂದ್ರೆ ಆಮ್ಲೆಟ್ ಕೊಟ್ಟಾರ ಖರೆ. ನಾವು ಅಲ್ಲಿ ನಾನ್ ವೆಜ್ ತೊಗೊಂಡೇವಿ, ಬಟ್ ಕೆಳಗಿರೋರು ವೆಜ್ ತೊಗೊತಾರೆ ಅಂತ ಅಂದ್ಕೊಂಡೆ ನಾನು. ಬಟ್ ಕೆಳಗಿರೋರು ನಾನ್ ವೆಜ್ ತೊಗೊಂಡಾರ. ಸೊ ವೆಜ್ಜಿಂದ ರಿವ್ಯೂ ಅಷ್ಟೈತಿ. ಈಗ ನೋಡ್ತೀನಿ, ಅವ್ರಿಗೆ ಇನ್ನೊಂದು ಕೊಟ್ಟರೆ ವೆಜ್ ರಿವ್ಯೂ ಮಾಡ್ತೀನಿ. ಅಂದರೆ ಇದನ್ನ ಕೊಟ್ಟು ಇನ್ನೂ ಎಕ್ಸ್ಚೇಂಜ್ ಮಾಡ್ತೀನಿ, ಇಲ್ಲಪ್ಪ ಅಂದರೆ ನಾನ್ ವೆಜ್ ರಿವ್ಯೂ ಮಾಡ್ತೀನಿ ಅಂತ. ಮತ್ತು ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಿದಾಗ ವೆಜ್ ರಿವ್ಯೂ ಮಾಡ್ತೀನಿ. ಸೊ ನೋಡೋಣ ಅಂತ ಬರೀ ಏನು ಕೊಟ್ಟಾರ ನಮ್ಗೆ ಅಂತಂದು. ಮತ್ತು ಇದು ಬ್ರೆಡ್, ಬ್ರೌನ್ ಬ್ರೆಡ್ ಇದು ಮೋಸ್ಟ್ಲಿ. ಇನ್ಸ್ಟಂಟ್ ಡೈರಿ ಕ್ರೀಮರ್ ಕೊಟ್ಟಾರ, ಕೆಚಪ್ ಐತಿ, ಟೀ ಬ್ಯಾಗ್ ಮತ್ತು ಶುಗರ್, ಕಾಫಿದಿಲ್ಲ, ಟೀ ಬ್ಯಾಗ್ ಐತೆ ಅಷ್ಟೇ. ಆಮೇಲೆ ಒಂದು ಸ್ಪೂನು, ಒಂದು ಟಿಶ್ಯೂ ಮತ್ತು ಒಂದು ಕೆಚಪ್ ಆಗುತ್ತೆ. ಸೊ ಟೇಸ್ಟ್ ಮಾಡೋಣ ಅಂತ ಬರ್ರಿ. ಸೊ ಆಮ್ಲೆಟ್ ಸಪ್ ಐತಿ ಅಂದ್ಬಿಟ್ರೆ ನೋಡ್ರಿ. ಇಲ್ಲಿ ಕ್ಯಾರೆಟ್ ಅದಾವ, ನೀರು ಕೊಟ್ಟರೆ ಜೊತೆಗೆ ಕಾಫಿದು ಹಿಂಗೆ ಮಿಕ್ಸ್ ಮಾಡಕ್ಕೆ ಕೊಟ್ರೆ. ನಾಲ್ಕು ಟೀ ಕುಡಿಯಲ್ಲ ಅಂತಂದು ಕಾಂಟಿನೆಂಟಲ್ದು ಸ್ಮೂತ್ ಆ್ಯಂಡ್ ರಿಚ್ 100% ಇನ್ಸ್ಟೆಂಟ್ ಕಾಫಿ, 100% ಪ್ಯೂರ್ ಇನ್ಸ್ಟೆಂಟ್ ಕಾಫಿ ಅದು ಕೊಟ್ಟಾರ. ನೆಕ್ಸ್ಟ್ ಡೈರಿ ಕ್ರೀಮರ್ ಕೊಟ್ಟಾರ ಮತ್ತು ಶುಗರ್ ಕೊಟ್ಟಾರ. ಎಸ್, ಆ್ಯಂಡ್ ಸ್ಟಿರ್ ಮಾಡೋಕ್ಕೊಂದು ಸ್ಟಿಕ್ ಕೊಟ್ಟಾರ. ಇದ್ರ ಬ್ರೆಡ್ ನೋಡೋಕೆ ಆಮ್ಲೆಟ್ ಇಟ್ಕೊಂಡು ಕೆಚಪ್ ಹಾಕೊಂತಿದ್ರೆ ಮಸ್ತ್ ಆಗ ಟೇಸ್ಟ್. ಆ್ಯಂಡ್ ಬಟರ್ ಕೊಟ್ಟಾರ, ಇಲ್ಲ ಅಮೂಲ್ ಬಟರ್ದು, ಅದನ್ನೂ ನೆಕ್ಸ್ಟ್ ಬ್ರೆಡ್ ಜೊತೆ ತಿಂತಾನೆ, ಅದು ಮಸ್ತ್ ಆಗೋದು. ಸೊ ಹಾಗಾಗಿ ನಾನು ಹಿಂಗೆ ಅರ್ಧ ಟ್ರೈ ಮಾಡ್ತೇನೆ ಟೇಸ್ಟ್. ಒಂದು ಬ್ರೆಡ್ದಾಗ ಈ ಕಡೆ, ಇನ್ನೊಂದು ಬ್ರೆಡ್ದಾಗ ಬಟರ್ ಅಂತಂದು. ಕಾಫಿ ಕೊಟ್ಟಿದ್ರಲ್ಲ ಚಲೋ ಐತೆ ಕಾಫಿ ಅಂತೂ. ನಾನು ಚಲೋ ಮಾಡ್ಕೊಂಡೆ. ಅದು ಇನ್ನೊಂದು ಡೈರಿ ಕ್ರೀಮರ್ ಇತ್ತಲ್ಲ, ಅದನ್ನೂ ಆ್ಯಡ್ ಮಾಡಿದೆ. ನಾನು ಇದು ಆ್ಯಕ್ಚುಲಿ ಪೂರಾ ಕಾಫಿದು ಇತ್ತಲ್ಲ, ಇದು ಏನು ಪ್ಯಾಕ್, ಅದನ್ನ ಹಾಕ್ಬಿಟ್ಟೆ. ಹಂಗಾಗಿ ನೋಡ್ರಿ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟೈತೆ ಕಾಫಿ ನಂದು. ಆ್ಯಂಡ್ ಬಟರ್ ಹಾಕಿನ ಈಗ ತಿನ್ಬೇಕು, ಇದನ್ನ ಟೇಸ್ಟ್ ಮಾಡ್ಬೇಕು. ಬ್ರೆಡ್ ಬಟ್ರ್ ಒಂದು ಚಲೋ ಐತೆ, ಯಾಕಂದ್ರೆ ಅಮೂಲ್ ಬಟರ್ ಐತಿ, ಬ್ರೆಡ್ ಬ್ರೌನ್ ಬ್ರೆಡ್ ಐತಿ, ಟೇಸ್ಟ್ ವೆರಿ ಗುಡ್. ಅದು ಚಲೋ ಐತೆ ಆ್ಯಕ್ಚುಲಿ. ಏನೆಲ್ಲ ಕೆಚಪ್, ಆಮ್ಲೆಟ್ ಮತ್ತು ಬ್ರೆಡ್, ಅದು ಮಸ್ತ್ ಐತೆ. ಸ್ಯಾಟಿಸ್ಫೈಡ್ ವಿತ್ ಬ್ರೇಕ್ಫಾಸ್ಟ್. ನೋಡೋಣ ಮಧ್ಯಾಹ್ನ ಊಟಕ್ಕೆ ಏನು ಕೊಡ್ತಾರೆ, ರಾತ್ರಿ ಊಟಕ್ಕೆ ಏನು ಕೊಡ್ತಾರೆ. ಇಟ್ಸ್ ವೆರಿ ಅಂಡ್ ವಾಚ್. ನಿನ್ನೆ ಥರ ಮಾತ್ರ ಇರಬಾರ್ದು ರಾತ್ರಿ ಊಟ. ಕಾಸಿಪೇಟೆ ಎಂಟ್ರ್ ಆಗ್ತವೆ ರೀ. 9 ಗಂಟೆ 6 ನಿಮಿಷ ಆಗಿದೆ. 10 ನಿಮಿಷ ಡಿಲೇರ್ ಆಗೈತೆ ಆ್ಯಕ್ಚುಲಿ ನಮ್ಮದು ಟ್ರೈನ್. 10 ನಿಮಿಷ 5 ನಿಮಿಷ ಎಲ್ಲ ಇನ್ಕಮ್ ಮಾಡೋಕ್ಕೆ ಐತಿ. ಜಾಸ್ತಿ ಏನು ಲೇಟೇನಲ್ಲ. ತೋರಿಸ್ನಂತ ನಿಮಗೆ ಕಾಸಿಪೇಟೆದಾಗ ಯಾವ್ಯಾವ ಟ್ರೈನರ್ ಇದ್ರೆ, ಯಾವ ಟ್ರೈನ್ ಇದ್ರೆ ತೋರಿಸ್ನ ಟ್ರೈನ್ ಅಕ್ಕಪಕ್ಕದಾಗ. ಆ್ಯಂಡ್ ನಾವು ಯಾವ ಪ್ಲ್ಯಾಟ್ಫಾರ್ಮ್ ಹೋಗ್ತೀವಿ ಅಂತ ನೋಡೋಣ ಅಂತ ಮಾಡಿದ್ದೀವಿ.
ಗುಂಡ್ಲುಪೇಟೆ ಮತ್ತು ರಾಲಾಪೇಟೆ ನಡಕ್ಕೆ ನಮ್ಮ ಟ್ರೈನ್ ನಿಲ್ಸಾರ್ರಿ, ಯಾಕಂದು ಗೊತ್ತಿಲ್ಲ. ಪ್ಯಾಂಟೋನು ಡೌನ್ ಮಾಡಿದ್ರೆ ಆ್ಯಕ್ಚುಲಿ, ನೋಡೋಣ ಏನಾಗೈತೆ ಅಂತಂದು. ಸೊ ಈ ಕಡೆಯಿಂದ ಯಾವುದೋ ಫ್ರೈಟ್ ಟ್ರೈನ್ ಬರತ್ತದೆ, ವ್ಯಾಗ್ 12 ಐತಿ. ಸೊ ಅದು ಕ್ಲಿಯರ್ ಮಾಡೋಕೆ ಆಗಿ ನಿಲ್ಸಾರ ಅನ್ಸುತ್ತೆ ಮೋಸ್ಟ್ಲಿ. ಅದು ಪಾಸ್ ಆಗ್ತಿದ್ದ ಮತ್ತು ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ G12 ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಇಂಜಿನ್. ಸೊ ಪ್ಯಾಂಟೋ ರೇಸ್ ಮಾಡಿದ್ರಿ, ಮತ್ತು ಸ್ಟಾರ್ಟ್ ಆಯ್ತು ನಮ್ಮ ಟ್ರೈನ. ಡಿಪಾರ್ಟ್ ಮಾಡ್ತಾರೆ. ಟ್ರೈನ್ ಬಂತಲ್ಲ ಈ ಕಡೆಯಿಂದ ಕೂರ್ಸ. ಸೊ ನಮ್ಮ ಟ್ರೈನ್ ಬಂದ್ರೆ ಸೊ ಸಿಗ್ನಲ್ ಕ್ಲಿಯರೆನ್ಸ್ ಸಿಕ್ಕತ್ರೆ ನಮ್ಗೆ ಡಿಪಾರ್ಟ್ ಮಾಡತ್ತೇವೆ ಇಲ್ಲಿಂದ. ಮತ್ತು ನಮ್ದು ನೆಕ್ಸ್ಟ್ ಸ್ಟಾಪ್ ಈಗ ಸೀದಾ ಪದಾರ್ಥ ನೋಡೋಣ ಅಂತ. ಪದಾರ್ಥಕ್ಕೆ ಎಷ್ಟೊತ್ತಿಗೆ ಹೋಗ್ತೇವೆ ಏನಂತ ತೋರಿಸ್ನಂತ ಬರೀ. ಪಾರ್ಟ್ 1 ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಪಾರ್ಟ್ 2 ಇನ್ನೇನು ಅತಿ ಶೀಘ್ರದಲ್ಲಿ ಹಾಕ್ತಂತ. ಹಾಕಿದ್ಮೇಲೆ ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ದಾಗ ಕೊಟ್ಟಿರ್ತೇನೆ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.